ಕಡೆ ಹೊಲಕ್ಕೆ ಕಳಿಸಿದನ ಹ್ಞೂ ದಣಿ ಕಳ್ಸಿನೆಲ್ಲ ಮಳೆಗೈತಿ ಆ ಕಡೆ ಕಳೆ ತೆಗಿಯಕ ಆಳ್ಗಳು ನೀವು ಹೋಗಂತ ಹೇಳ. ಆಯ್ತು ದಣಿ ಹೇಳ್ತೀನಿ ದಣಿ. ಲೇ ರಾಮ್ಯ ಏನ್ರಿ ದಣ್ಯಾರ? ಲೇ ಆ ಕಡೆ ಹೊಲಕ್ಕೆ ಆಳ್ಗಳನ್ನ ಕಳಿಸಿದಿಲ್ಲ ಮಾನಿಕಾರಿ ಯಾಕ? ಹಾ ಬಂದಾರಿ ಹೇಳಿದ್ನಿ ಹೋಗ್ಯಾರ ಒಂದು 20 ಮಂದಿ ಹೋಗ್ಯಾರಿ. ಲೇ ಇದನ್ನ ಬಿಟ್ಟು ಅಲ್ಲಿ ಆಕಳಕ್ಕೆ ಹೋಗಿ ಫುಡ್ ಹಾಕಿ ಬೀಸ್ ಮಂಟಿ ಮ್ಯಾಗ ಮಣ್ಣು ಯಾವ್ದು ಬರೋಲ್ಲ ಇಲ್ಲಿ. ಹೌದಾ? ಹಾ ಇನ್ನೊಂದು 4 ಗಿಡ ಅದಾವ್ರಿ ಅವಕ್ಕೊಂದ್ ಸ್ವಲ್ಪ ಕಟ್ಟಿಗೆ ಕಿವಿ ಬಿಡ್ತಾರಿ. ಲೇ ನಾ ಹೇಳಂಗ್ ಮಾಡ್ತೇನೆ ನಿಂದ ನೀನ್ ಮಾತಾಡ್ಲಿ. ಹಾ ಸರಿ ತಗೋರಿ. ಹೋಗ ಗಡನ್ ಹೋಗ. ಮಕ್ಕಳು ಇವ್ರ ದಣ್ಯಾರ ಆಗ್ಬಿಟ್ರ, ನಾವ್ ಹಾಳಾಗ್ಬಿಟ್ಟಿವಿ ಇವ್ರ ಕೈಯಾಗ. ಹಲೋ ಹಲೋ, ಹಾ ಹೇಳ್ರಿ. ಎಲ್ಲಿದ್ದೀರಿ? ಹಾ ಇಲ್ಲೇ ಆಕಳದ ಹತ್ರ ಇದ್ನೆ. ನಿಮ್ಮ ಹತ್ರ ಸ್ವಲ್ಪ ಮಾತಾಡ್ಬೇಕಾಗಿತ್ತಲ್ಲ. ಹೌದಾ ಸರಿ ಮಾತಾಡ್ರಿ. ಇಲ್ಲೆಲ್ಲ ಸ್ವಲ್ಪ ಪರ್ಸನಲ್ ಆಗಿ ಮಾತಾಡ್ಬೇಕಾಗಿತ್ತು. ಏನ ಪರ್ಸ್ನಲ್? ಅಂಥದ್ದು ಏನು ಮಾತಾಡ್ಬೇಕ್ರಿ ಪರ್ಸ್ನಲ್? ಬಂದ್ರೆ ಬರ್ತೀರಿಲ್ಲ, ಅಲ್ಲೇ ಎಲ್ಲ ಹೇಳ್ತೀನಿ ನಾ. ಹೌದಾ ಸರಿ, ನಾ ಹೇಳಿದ ಜಾಗಕ್ಕೆ ಬಂದ್ಬಿಡ್ರಿ. ಸರಿ ತಗೋರಿ ಬರ್ತೀನಿ. ಹಾ ಸರಿ ಹೆಂಗಿದ್ರು. ಇನ್ನ ಅರ್ಜೆಂಟಾಗಿ ಮಾತಾಡ್ಬೇಕಂದ್ರಿ. ಏನದು? ಅದು ನಿಮ್ಗೊಂದು ವಿಷಯ ಹೇಳ್ಬೇಕಾಗಿತ್ತು. ಈ ವಿಷಯ ಕೇಳಿ ನನ್ನ ಹತ್ರ ಮಾತು ಬಿಡಬಾರ್ದು ರೀ. ನೀವ್ ಏನಾರ ಹೇಳ್ರಿ, ನಾ ಯಾವ್ದೇ ಕಾರಣಕ್ಕ ನಿಮ್ ಹತ್ರ ಮಾತು ಬಿಡಲ್ಲ. ಅದೇನ್ ಹೇಳ್ರಿ, ನಂಗೆ ಕೆಲ್ಸ ಐತಿ, ಜಲ್ದಿ ಹೋಗ್ಬೇಕು. ಅದು ನಾ ನಿಮ್ಗೆ ಹೆಂಗೆ ಹೇಳ್ಬೇಕಂತನೂ ಗೊತ್ತಾಗೋಲ್ರಿ. ಹೆಂಗ್ ಹೇಳ್ಬೇಕಂದ್ರ ಬಾಯಿ ಹೇಳ್ರಿ. ಎಲ್ರು ಬಾಯಿಂದನ ಹೇಳ್ತಾರ್ರಿ, ಆದ್ರ ನಿಮ್ಮನ್ನ ನೋಡಿದ್ರ ನಂಗೆ ಭಯ ಆಗ್ತೈತ್ರಿ. ಹಲೋ ಮೇಡಮ್, ನೀವು ಭಯ ಪಡಕ ನಾನೇನು ಹುಲಿ ಸಿಂಹ ಅಲ್ಲ, ನಾನು ನಿಮ್ ತರ ಮನುಷ್ಯ. ಅದ್ ಏನ್ ಹೇಳ್ರಿ. ನೀವು ತುಂಬಾ ಚೆನ್ನಾಗಿದ್ದೀರಾ ರೀ. ಅಯ್ಯೋ ಅಷ್ಟೊಂದೇನ್ ಚೆನ್ನಾಗಿಲ್ಲ. ಅದ್ ಏನ್ ಹೇಳ್ತಿರಲ್ ನೀವು? ನೀವು ಮಾತಾಡೋ ಮಾತು, ನೀವು ನೋಡೋ ಆ ಕಣ್ಣುಗಳು, ಹಾಗೆ ನೀವು ಮಾಡೋ ಆ ಕಾಳಜಿ ನಂಗೆ ತುಂಬಾ ಇಷ್ಟ ಆಗೈತ್ರಿ. ಐ ಲವ್ ಯು. ಹಂಗಂದ್ರ ಏನ್ರಿ ಮೇಡಮ್ ಅದು? ಹಂಗಂದ್ರ ನಾ ನಿಮ್ಮನ್ನ ಪ್ರೀತಿ ಮಾಡಾಕತ್ತೀನಿ ಅಂತ ಅರ್ಥ ರೀ. ಅಷ್ಟ ಅಲ್ರಿ, ನಾ ನಿಮ್ಮನ್ನ ಮದ್ವೆ ಆಗ್ಬೇಕು ಅನ್ಕೊಂಡಿದ್ದೀನ್ರಿ. ಇದಕ್ ನಿಮ್ಗೂ ಅನುಮತಿ ಐತ್ರಿ? ಮೇಡಮ್ ಅವರ ತಪ್ಪು ತಿಳ್ಕೊಬಾಡ್ರಿ, ನಾ ನಿಮ್ಮನ್ನ ಪ್ರೀತಿ ಮಾಡಾಕತ್ತಿಲ್ರಿ. ಎದಕ್ರಿ? ನನಗೇನ್ ಕಮ್ಮಿ ಆಗೈತಿ? ನಾ ಏನ್ ಕುರುಡಿನ, ಕುಂಟಿನ, ಮೂಕಿನ? ನನಗೇನ್ ಅಂದಿಲ್ವಾ, ಚಂದಿಲ್ವಾ, ಕಲರ್ ಇಲ್ವಾ? ನನಗೇನ್ ಕಮ್ಮಿ ಆಗೈತಿ ಅಂತ ನೀವು ಒಪ್ಕೊಂತ ಇಲ್ಲ? ಇಲ್ಲ ಮೇಡಮ್, ಆಗಲ್ಲ. ನನಗ ಈ ಪ್ರೀತಿ ಪ್ರೇಮ ಎಲ್ಲ ಇಷ್ಟ ಇಲ್ಲ ರೀ ಮೇಡಮ್. ಪ್ರೀತಿ ಇಲ್ಲ ಅಂದ್ರೆ ಅಷ್ಟೊಂದು ಕಾಳಜಿ ಯಾಕೆ ತೋರಿಸಿದ್ರಿ? ಏನೋ ಫ್ರೆಂಡ್ ಅಂತಂದ ಆತರ ಕಾಳಜಿ ತೋರಿಸಿದ್ನಿ. ನೀವ್ ಅದ್ನ ಪ್ರೀತಿ ಪ್ರೇಮ ಅಂತ ಆಸೆ ಇಟ್ಕಂದ್ರ ಅದಕ್ ನಾನಾರ ಏನ್ ಮಾಡಕ್ಕಾಗತ್ತೆ ಹೇಳ್ರಿ? ಅಲ್ಲರಿ, ನನ್ನಂತ ಸುಂದರವಾದ ಹುಡುಗಿನ ಬ್ಯಾಡ ಅನ್ನಕ ಕಾರಣರ ಏನು ಹೇಳ್ರಿ? ಅಯ್ಯೋ ಮೇಡಮ್,
ಕಾರಣ ಅನ್ನಕ ಅಂತದ್ ಏನ್ ಹೇಳ್ರಿ, ನೀವು ಸಾವ್ಕಾರ ಮಗಳು, ನಾನು ಬಡವನ ಮಗ. ನೀವು ದೊಡ್ಡ ಅರಮನೆಗಿರೋರು, ನಾನು ಒಂದು ಸಣ್ಣ ಗುಡಿಸ್ಲಾಗಿರೋವ. ಒಂದೊಪ್ಪತ್ತು ನನ್ನ ಹೊಟ್ಟಿ ತುಂಬಿಸಿನಕ ಇನ್ನೊಬ್ರ ಮನ್ಯಾಗ ಹಾಳಾಗಿ ದುಡಿತೀನಿ. ಅಂತದ್ರಾಗ ನೀವು ನನ್ನ ಮದುವೆ ಆತಪ್ಪ ಅಂದ್ರ ನಿಮ್ಮನ್ನು ಸಾಕೋ ಯೋಗ್ಯತೆ ನನಗೈತೇನ್ರಿ? ನನ್ನ ಮದುವೆಯಾಗಿ ಜೀವನ ಪೂರ್ತಿ ಒಲಿ ಮುಂದ ಒಲಿ ಊದೋ ಪರಿಸ್ಥಿತಿ ಅದು ನಿಮಗ್ ಬರ್ಬಾರ್ದ. ಅದಕ್ಕ ನಿಮಗೆ ಹೇಳಕತ್ತೇನ್ರಿ, ನನ್ನ ಮರ್ತು ಬಿಡ್ರಿ. ನೋಡ್ರಿ, ಪ್ರೀತಿ ಮಾಡಕ ಹಣ ಆಸ್ತಿ ದೊಡ್ಡ ದೊಡ್ಡ ಬಂಗ್ಲೆ ಇರ್ಬೇಕಂತ ಏನಿಲ್ರಿ. ನಮ್ಗ ಒಳ್ಳೆ ಮನ್ಸಿದ್ರ ಸಾಕ್ರಿ. ಅಷ್ಟ ಅಲ್ರಿ, ಸಣ್ಣ ಗುಡಿಸಲು ಒಳಗಿದ್ರು ನಾವು ಬಂಗಾರದಂಗಿದ್ರ ಸಾಕಲ್ರಿ. ನೀವು ಕೊಡೋ ಬಂಗಾರ ಬೆಳ್ಳಿ ಆಸ್ತಿ ಅಂತಸ್ತು ನಂಗೇನು ಬ್ಯಾಡ್ರಿ. ನೀವು ಕೊಡೋ ಆ ಟೈಮು ಮತ್ತ ಕಾಳಜಿ, ನೀವು ಕೊಡೋ ಆ ಪ್ರೀತಿ ಇದ್ರ ಸಾಕಲ್ರಿ. ನಿಮ್ಮಿಂದ ನಾ ಏನು ಬಯಸಲ್ಲ ರೀ. ಮೇಡಮ್, ಈ ಡೈಲಾಗ್ ಎಲ್ಲ ಪ್ರೀತಿ ಮಾಡಕ್ ಅಷ್ಟ ಹೇಳಕ್ ಚಂದ. ಮದುವೆ ಆದ್ಮೇಲೆ ಜೀವನ ಪೂರ್ತಿ ಜೀವನ ನಡ್ಸಕ್ ಆಗಲ್ರಿ. ಸುಮ್ನ ನನ್ನ ಮರತ್ ನಿಮ್ ಯೋಗ್ಯತೆ ತಕ್ಕಂಗ ಯಾವ್ದಾರ ಹುಡುಗನ್ ನೋಡ್ಕೊಂಡ್ ಮದುವೆ ಆಗಿ ನಿಮ್ ಜೀವನದಲ್ಲಿ ಸೆಟ್ಲ್ ಆಗ್ರಿ. ನನ್ನ ಮರ್ತ್ ಬಿಡ್ರಿ. ನಾನು ಹೇಳಿನಿ, ಇದ್ರ ಮೇಲೆ ನಿಮ್ ತಿಪ್ಲ ನಾ ಹೋಗಿ ಬರ್ತಾರೆ. ಒಂದು ಅರ್ಜೆಂಟ್ ಕೆಲಸ ಐತಿ. ಅಲ್ಲ, ನಾ ಹೇಳೋದ್ ಸ್ವಲ್ಪ ಕೇಳ್ರಿ. ಹಲೋ ಹಲೋ ಸರ, ಹಲೋ. ಮಣ್ಣು ಎಳೆ ಅಂತ ಹೇಳಿ ನಿಮಗೆ ಮಣ್ಣ ಎಳೆದಿಲ್ವ? ಹೇಳಿದ ಕೆಲಸ ಒಂದು ನೆಟ್ಟ ಮಾಡಲಿಲ್ವ? ಏಯ್ ನಿಂದ್ರಲೇ ಇಲ್ಲೇ. ಏನ್ ದಣಿ? ಏನಂತ ಕೇಳ್ತೇನ? ನಿನ್ ಏನ್ ಹೇಳಿದ್ ನಾನು? ಏನ್ ಹೇಳಿದ್ರಿ ದಣಿ? ಲೇ, ನಿನಗೆ ನಿನ್ನೆ ಆ ಮಣ್ಣು ಯಾವ್ದು ಬಾ ಅಂತ ಹೇಳಿದ್ನಿ, ಯಾವ್ದು ಬಂದೇನೆ ಲೇ? ಇಲ್ಲ ದಣಿ, ನಿನ್ನಲ್ಲಿ ದನಕ್ಕ ಆದಂಡದು ಮೇಪ ಹಾಕೋದು ಲೇಟ್ ಆಗಿಬಿಡ್ತದ, ಹಂಗಾಗಿ ಹೇಳಕ್ಕಾಗ್ಲಿಲ್ಲ. ಇವತ್ತು ಹೇಳ್ತೀನಿ ತಗೋ ದಣಿ. ಏಯ್, ಇದ್ದಲ್ಲ ಅಷ್ಟ. ಇದೇನಾರು ಒಳ್ಳೆ ರಿಪೀಟ್ ಆತಂದ್ರೆ ಈ ಮಣ್ಣಿನಿಂದ ಹೊರಗೆ ಹೋಗಿತ್ ನಿನ್ನ. ಅಯ್ಯೋ, ಆ ಥರ ಹೇಳ್ಬೇಡ್ರಿ ದಣಿ. ನನಗ ನಿಮ್ಮನ್ ಬಿಟ್ರ ಬೇರೆ ಯಾರದ್ದ ಹೇಳ್ರಿ? ದನ ತಿಂದಾಗ ತಿನ್ನೋದಷ್ಟ ನಿನ್ ಕೆಲ್ಸ. ಕಷ್ಟಕ್ಕೆ ಕರಿಬಾರ್ರ, ಊಟಕ್ಕೆ ಮರಿಬಾರ್ರ ನಾವು. ನೀನು ಏನ್ ನಿಂತ್ಕೊಂಡ್ ನೋಡ್ತಿದ್ದಿ? ಗಡಗಡ ದೊಡ್ಡ ದೊಡ್ಡ ಹೋಗಿ ತಿಂದು ಹೋಗಲ್ಲಿ ಮಣ್ಣು ಎಳೆಯದ್ನ. ಸರಿ ತಗೋರಿ. ಏಯ್, ಇದ್ದಲ್ಲ ಅಷ್ಟ. ಇದೇನಾರು ಒಳ್ಳೆ ರಿಪೀಟ್ ಆತಂದ್ರೆ ಈ ಮಣ್ಣಿನಿಂದ ಹೊರಗೆ ಹೋಗಿತ್ ನಿನ್ನ. ದನ ತಿಂದಾಗ ತಿನ್ನೋದಷ್ಟ ನಿನ್ ಕೆಲ್ಸ. ಕಷ್ಟಕ್ಕೆ ಕರಿಬಾರ್ರ, ಊಟಕ್ಕೆ ಮರಿಬಾರ್ರ ನಾವು. ನೀನು ಏನ್ರಿ? ಅದೇ ನಾ ಮೊನ್ನೆ ಹೇಳಿದ್ನಲ್ಲ, ಯೋಚನೆ ಮಾಡಿದ್ರ? ನಾನು ಮೊದ್ಲೇ ಟೆನ್ಷನ್ ಆಗದೀನಿ. ಸುಮ್ಮನೆ ಹಂಗೆ ಯಾಕೆ ತಲೆ ತಿಂತೀರಿ? ಸುಮ್ಮನೆ ಹೋಗ್ರಿ. ನಾ ಇಲ್ಲಿ ಇರಾಕ್ ಬಂದಿಲ್ಲ, ಹೊಕ್ಕಿನಿ. ನಾ ಕೇಳಿದ ಪ್ರಶ್ನೆಗೆ ಉತ್ತರ ಕೊಡಿ. ಆಗಲ್ಲ ಅಂತ ಹೇಳಿದಿಲ್ಲ. ಸುಮ್ಮನೆ ಯಾಕೆ ತಲೆ ತಿಂತೀರಿ? ಹೋಗ್ರಿ. ನಿಮ್ ಕೈ ಮುಗಿದ್ನ ನನ್ನ ಪಡಿ ನನ್ನ ಬಿಟ್ಬಿಡ್ರಿ ಮೇಡಮ್ ಅವ್ರ. ನಿಮ್ ಕೈ ಮುಗಿತೀನಿ, ಇಲ್ಲ ಅಂದ್ರೆ ಕಾಲು ಬೀಳ್ತೀನಿ. ಪ್ಲೀಸ್ ನನ್ ಪ್ರೀತಿ ಒಪ್ಕೊಳ್ರಿ. ನಿಮ್ಮಂತವ್ರಿಗೆ ಏನ್ ಹೇಳಿದ್ರು ಅರ್ಥ ಆಗಲ್ಲ. ಹೋಗಿ ನಿಮಗೆ ಯಾಕೆ ಬರ್ತಲ್ಲ, ನನಗ್ ಬುದ್ಧಿ ಇಲ್ಲ. ನೋಡು, ನೀ ಏನ ನನ್ ಪ್ರೀತಿ ಒಪ್ಕೊರ್ಲಿಲ್ಲ ಅಂದ್ರೆ ಇದ ಕೆರೆಗ್ ಬಿದ್ದ ಸಾಯ್ತೀನಿ.
ಎಂತ ಹುಚ್ಚ ಕೆಲಸ ಮಾಡಕ್ ಹೋಗಿ ನೀನು ನಿನಗ ನಿನ್ ಜೀವಕ್ಕಿನ ನನ್ ಪ್ರೀತಿನ ಹೆಚ್ಚತ್ತ ನಿನಗ ನೋಡ ಒಂದು ಮಾತು ಹೇಳ್ದ್ನು ಕರೆಕ್ಟ್ ನೆನಪಿಟ್ಗ ಒಂದ್ಸಲ ಜೀವ ಹೋತಪ್ಪ ಅಂದ್ರ ವಾಪಸ್ ಬರಗಲ್ಲ. ಜೀವ ಕಳ್ಕನಕ್ ಮುಂಚೆ ಒಂದೇ ಒಂದ್ಸಲ ನಿನ್ ತಾಯಿ ತಂದಿ ಬಂಧು ಬಳಗ ಬಗ್ಗೆ ವಿಚಾರ ಮಾಡ, ನನ್ನ ಬಗ್ಗೆ ವಿಚಾರ ಮಾಡ್ಬೇಡ. ಒಂದ್ಸಲ ಜೀವ ಹೋತಪ್ಪ ಅಂದ್ರ ವಾಪಸ್ ಯಾವತ್ತೂ ಬರಗಲ್ಲ, ತಿಳ್ಕ ಫಸ್ಟ್. ನನಗೂ ತಂದೆ ತಾಯಿ ಯಾರು ಇಲ್ಲ, ಅವ್ರ ಪ್ರೀತಿನ ನಿನ್ನಲ್ಲಿ ಕಂಡಿನ್ನ. ನೀ ಇದ್ರ ಜೀವನ, ಇಲ್ಲ ಅಂದ್ರೆ ನಂಗೆ ಈ ಜೀವನನ ಬೇಡ. ನೋಡ್ರಿ, ನೀವು ಹೊರಗಿನ ಬಿಸಿಲು ನೋಡ್ಲಾರ್ದಂಗ ಅರಮನೆಗಿದ್ದ ರಾಣಿ ತರ ಬೆಳೆದವ್ರು. ನಾನು ಗುಡಿಸ್ಲಿಗಿದ್ದ ಜೀವನ ಮಾಡೋನು. ಇವತ್ತು ದುಡ್ಲಿಕ್ರಪ್ಪ ಅಂದ್ರ ನನ್ನ ಒಟ್ಟಿಗೆ 3 ಒಪ್ಪತ್ತು ಊಟನ ಕೊಡೋದ. ಅಂತದ್ರಾಗ ನನಗ್ ಬಂದ್ರ ಕಷ್ಟ ನಿಮಗ್ ಬರ್ಬಾರ್ದು ಅಂತ ಹೇಳಕತ್ತೀನಿ, ಅರ್ಥ ಮಾಡ್ಕೊರಿ. ಗಂಜಿ ಕುಡ್ದಾದ್ರೂ ಚಿಂತೆ ಇಲ್ಲ, ನಿನ್ ಜೊತೆ ಬದುಕ್ತೀನಿ. ಅದನ್ ಕೊಡ್ಸು ಇದನ್ ಕೊಡ್ಸು ಅಂತ ಯಾವತ್ತೂ ಕೇಳಲ್ಲ ನಾನು. ನಿನ್ ಪ್ರೀತಿ ಕೊಟ್ರೆ ಸಾಕ್ ನಂಗೆ. ಅಷ್ಟೊಂದು ಇಷ್ಟಪಡ್ತೀನಿ. ಬಾಳ ಜೀವನ ಪೂರ್ತಿ ಕೈ ಯಾವತ್ತು ಬಿಡಲ್ಲ, ಆಯ್ತಾ? ನೀನ್ ಯಾವ್ದಾರ್ತಿ ಮ್ಯಾಚ್? ಏನ್ ನನಗೆ ಲೋಪರ್ ಅಂತೀಯಾ? ಒಂದೇಟ್ ಬಿಟ್ರೆ ಶೆಡ್ದ ಬೀಳ್ತೀಯ ನೋಡು. ಸುಮ್ನ ದಾರಿಗೆ ಹೋಗೋರ್ನ ಕೆಣಕ್ತಿಯಲ್ಲ, ಎಷ್ಟು ಇರ್ಬೇಕು ನಿನ್ ಮಯನ್ ಸೊಕ್ಕ? ಓಯ್, ಯಾರು ಹೊಡಿತಿದ್ಯಾ? ನಾವ್ ಯಾರಂತ ಗೊತ್ತಾನೆ? ನೀ ಯಾರಾದ್ರೆ ನನಗೇನು, ಮುಚ್ಕೊಂಡ್ ಹೋಗ್ತೀರಿ ನಿನ್ ಪಾಡಿಗೆ ನೀನು. ಏಯ್, ನನಗ ಮುಚ್ಚಿಂದ ಹೋಗಂತೀಯ ನೀನು? ಸರಿ ಹೇಳ ಅವಳಿಗೆ. ಹೇಳು ಅವ್ಳಿಗೆ ಹೇಳು. ನೀವು ಸಾರಿ ಕೇಳ್ಬಿಡೋಣ. ನಾವ್ ಸಾರಿ ಕೇಳ್ಬೇಕಾ? ಅವಳು ಸರಿ ಹೇಳ ಅವಳಿಗೆ. ಸಾರಿ ಕೇಳೋಣ. ನಾವ್ ಯಾರಂತ ಗೊತ್ತ ನಿನಗೆ? ನೀವ್ ಯಾರಾದ್ರೂ ನನಗೇನ ಸಾರಿ ಕೇಳ್ರಣ. ಏನ್ ಮಾಡ್ತೀಯ ಈಗ? ಕೇಳ್ಕೊಂಡಿದ್ದೆ ನಮ್ ಬಗ್ಗೆ. ಅಲ್ಲ, ಏನ್ ಮಾಡ್ತೀಯ ಈಗ? ಅಣ್ಣ, ಹುಡುಗಿ ರೇಗಿಸಿದ್ ನೀವು, ಮಾತಾಡಿದ್ ನೀವು, ಕೆಟ್ಟ ಪದ ಮಾತಾಡಿದ್ ನೀವು. ಸಾರಿ ಕೇಳಲ್ಲ. ಕೇಳಲ್ಲ. ಏನ್ ಮಾಡ್ತೀಯ ಮಾಡ್ಕೋ. ಸಾರಿ ಕೇಳ್ರಣ. ಕೇಳಲ್ವಾ ಅಣ್ಣ? ಏನ್ ಕೇಳಲ್ಲ. ಕೇಳಲ್ಲ. ನಮ್ ಹುಡುಗರು ಹೊಡಿತೀಯಾ? ನಿಮ್ ಹುಡುಗ ಅಷ್ಟದ, ನಿಮಗೂ ಹೊಡಿತೀನಿ. ಹೊಡಿಯ ನೋಡೋಣ. ಸರಿ ಬಾ, ಹೋಗೋಣ ನಾವು. ಬಾರು. ಇಷ್ಟಾದ್ರೂ ನಮ್ಮೂರಲ್ಲಿ ಯಾರು ಟಚ್ ಮಾಡಿದ್ದಿಲ್ಲ, ಆದ್ರೆ ಅವನು ನನ್ನ ಟಚ್ ಮಾಡ್ದ. ಅವನು ಮುಗಿಸತಾನ, ನನಗೆ ಸಮಾಧಾನ ಇಲ್ಲ. ಎಲ್ಲಿ ಸಿಗ್ತಾನ ಅವನು? ಅಲ್ಲೇ ಇದ್ದ ನಿನ್ ಕೈ ಏನ್ ಕಿತ್ಕೊಳಕ್ಕೆ ಆಗಲ್ಲ, ಇಲ್ಲಿ ಏನ್ ಕಿತ್ಕೊಂತೀನಿ ನೀನು? ಏನಂದಲ್ಲ? ಏನಿಲ್ಲ ಗುರು ನಿನ್ನ ಅವನು ಹೊಡೆದನಲ್ಲ, ಅವನು ಮಾತ್ರ ಜೀವಂತ ಬಿಡೋದು ಬೇಡ, ಅವ್ನು ಸಿಕ್ಕಲ್ಲೇ ಹೊಡೆದಾಕ್ಬಿಡಮ್ಮ. ಅದು ಏನ್ ಮಾಡ್ತಾ ಗೊತ್ತಿಲ್ಲ, ಒಟ್ಟಿನಲ್ಲಿ ಅವನು ಜೀವಂತವಾಗಿರ್ಬಾರ್ದು. ಮುಗಿಸ್ಬಿಡೋಣ ಅವನ್ನ. ಅವ್ನು ನನ್ನ ಹೊಡೆದಿದ್ದು ಅಕಸ್ಮಾತ್ ನಮ್ಮ ಊರಾಗ ಏನಾದ್ರು ಗೊತ್ತಾದ್ರೆ ನನ್ನ ಮರ್ಯಾದೆ ಏನಾಗ್ಬಾರ್ದು. ನೀ ಇಬ್ಬರು ಟ್ರೈನ್ ಹೋಗ್ಬೇಕು ಟಿಕೆಟ್ ತಗೋನವ್ರು ಬನ್ನಿ, ಸುಮ್ಮನೆ ಇರ್ಲಾರ್ದ ಕುಂಡ್ಯಾಗ ಹುಳ ಬಿಟ್ಕೊಂಡವ್ರು ನೀವು. ಅಲ್ಲ ಗುರು, ನಾವು ನೋಡಿದ್ರಷ್ಟು ಟೆನ್ಷನ್ ಆಗಿದೀವಿ, ಅವ್ನು ನೋಡಿದ್ರೆ ಆರಾಮಾಗಿ ಕುಂತಿದ್ದಾನ. ಅಕಸ್ಮಾತ್ ನಮ್ಮ ಹೊಡೆದಿದ್ದಕ್ಕೆ ಏನು ಖುಷಿ ಆಗೈತೇನ? ಬನ್ನಿ ಕೇಳಮ್ಮ. ಅಲ್ಲ ಗುರು, ಅವ್ನು ಏನೋ ಗುರ್ತಿಲ್ಲ ಪರಿಚಿಲ್ಲ, ನಮಗೆ ಹೊಡೆದಿದ್ದಾನೆ. ನೀನು ಅದಕ್ಕಷ್ಟು ಸೈಲೆಂಟ್ ಆಗಿದ್ದೆ? ಹೋಗಲ್ಲ ಬಿಡ್ರಲ್ಲೇ, ಚಿಕ್ಕ ವಿಷಯನ ಯಾಕೆ ದೊಡ್ಡ ವಿಷಯ ಯಾಕೆ ಮಾಡ್ತೀರಿ? ಏನು ಇದು ನಿನ್ ಚಿಕ್ಕ ವಿಷಯನಾ? ಸಬಾಸ್, ಇದು ನಿನಗೆ ಚಿಕ್ಕ ವಿಷಯ ಆಗಿರ್ಬೋದು, ನಮಗೆ ದೊಡ್ಡ ವಿಷಯ. ಇದು ಹೊಡ್ಸ್ಕೊಂಡಿದ್ದು ನೀನಲ್ಲ, ನಾವು. ಸರಿ ಆಯ್ತಪ್ಪ, ಅದಕ್ಕೆ ನಾನಾರ ಏನು ಮಾಡ್ಲ? ನೀನು ಏನು ಮಾಡೋದು ಬೇಡಪ್ಪ, ಒಟ್ಟಿನಲ್ಲಿ ಅವ್ನು ಮುಗಿಸ್ಬೇಕು ನಾವು. ನೋಡ್ರು, ನಿಮಗೆ ಅವನ ಮೇಲೆ ಸಿಟ್ಟು, ಆದರೆ ನನಗೆ ಅವಳ ಮೇಲೆ ಪ್ರೀತಿ. ಏನೋ ನೀ ಪ್ರೀತಿ ಮಾಡಕತ್ತೀಯ? ನಿನಗೆ ಯಾವ ಥರ ಇಷ್ಟ ಆದ್ಲು ಆಕೆ? ನೋಡ್ರು, ಈ ಪ್ರೀತಿ ಯಾರ ಮೇಲೆ ಯಾವಾಗ ಹೆಂಗೆ ಹುಟ್ಟುತ್ತಂತ ಗೊತ್ತೇನೇ ಆಗಲ್ಲ. ನನಗೂ ಅಷ್ಟೇ, ಅವಳು ನೋಡಿದ ತಕ್ಷಣ ಅವಳ ಮೇಲೆ ಪ್ರೀತಿ ಹುಟ್ಟುಬಿಡ್ತಿ.
ಓಹೋ ಅವಳು ಅಷ್ಟೊಂದು ಪ್ರೀತಿ ಮಾಡ್ತೀಯಾ? ಅವಳು ಅಕಸ್ಮಾತ್ ಒಪ್ಕೊಂಡ್ರೆ ನೀನು ಅವಳು ಮದುವೆ ಆಗ್ತೀಯಾ? ಏನು ಮಾತಾಡ್ತಿ? ನಾ ಮದುವೆ ಆದ್ರೆ ಬಿಟ್ರೆ ಅವಳನ್ನೇ ಆಗೋದು. ಆಯ್ತು ಬಿಡು, ನಿಮ್ಮಿಬ್ಬರು ಮದುವೆ ಮಾಡಿಸೋ ಜವಾಬ್ದಾರಿ ನಮ್ಮದು, ಆಯ್ತಾ? ಟ್ಯಾಂಕ್ಸ್ ಗೆಳೆಯ. ಅದೊಂದು ಸ್ವಲ್ಪ ಕೆಲಸ ಐತೆ, ಅರ್ಜೆಂಟ್ ಹೋಗ್ಬಿಡ್ತೀನಿ. ಕಳ್ಳ ನೋಡ್ರ, ಅವಳು ಎಲ್ಲೇ ಇರಲಿ ಎತ್ತಕ್ಕಿ ಬರೋಣ. ಅವಳು ಎತ್ತಕ್ಕಿ ಬಂದ್ರ ಅವ್ನು ಬಂದೇ ಬರ್ತಾನ. ಆಮೇಲೆ ನಮ್ಮ ದೋಸ್ತನ ಮದುವೆನೂ ಆಗುತ್ತಾ, ಅವನ ತಿಥಿನೂ ಆಗುತ್ತಾ. ಏನು ಸಖತ್ತಾಗಿರೋ ಪ್ಲಾನ್ ಹುಡುಕಿದ್ದಾನ ನೀನು. ಸರಿ ಕಣ್ರ, ಈ ಪ್ಲಾನು ಮಿಸ್ ಮಾಡಕ್ ಹೋಗ್ಬೇಡ್ರಿ. ಓಕೆ ಗುರು.